ಫ್ರೆಂಡ್ಸ್, ನೀವು ದೃಶ್ಯಂ ಸಿನಿಮಾ ನೋಡಿದ್ದೀರಾ? ನೋಡಿದರೆ ಅದರಲ್ಲಿ ಬರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಹೇಗಿರ್ತವೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಆ ಸಿನಿಮಾಕ್ಕಿಂತಲೂ ಸಾಕಷ್ಟು ಪಟ್ಟು ಹೆಚ್ಚಿನ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರೋ ಒಂದು ನಿಜವಾದ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಸ್ಟೋರಿ ಕೇಳಿದ ಮೇಲೆ ನಿಮ್ಮ ಮೆದುಳು ಗೊಂದಲಕ್ಕೊಳಗಾಗುತ್ತೆ, ನಿಮ್ಮ ಆಲೋಚನೆಗಳು ಚದುರಿ ಹೋಗ್ತವೆ. ಯಾಕಂದ್ರೆ ಈ ಸ್ಟೋರಿಯಲ್ಲಿ ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ ನ ಒಬ್ಬ ಪ್ರಮುಖ ಸಿನಿಮಾ ನಟಿ ಬೆತ್ತಲೆಯಾಗಿರೋ ದೃಶ್ಯ ಇದೆ. ಆದ್ರೆ ಕೇವಲ ಒಂದು ವಿಡಿಯೋ ಬೆಲೆ ಎಷ್ಟು ಗೊತ್ತಾ? ಅಕ್ಷರಶಃ 1.5 ಕೋಟಿ ರೂಪಾಯಿ. ಆದ್ರೆ ಒಂದು ವಿಡಿಯೋ ಬೆಲೆ 1.5 ಕೋಟಿ ರೂಪಾಯಿ ಹೇಗಿರುತ್ತೆ ಅಂತ ನೀವು ಯೋಚಿಸ್ತಿರಬಹುದು. ಈ ವಿಡಿಯೋದಲ್ಲಿರುವವರು ಬೇರೆ ಯಾರೋ ಅಲ್ಲ, ಸೌತ್ ಸಿನಿಮಾಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಜನಪ್ರಿಯವಾದ ನಟಿ ಭಾವನಾ ಮೀನನ್. ಆ ವಿಡಿಯೋವನ್ನ ಚಲಿಸೋ ಕಾರಲ್ಲಿ ರೆಕಾರ್ಡ್ ಮಾಡ್ತಾರೆ. ಆ ಟೈಮಲ್ಲಿ ಆ ಕಾರಲ್ಲಿ ಭಾವನಾರ ಜೊತೆಗೆ ಇನ್ನೂ 7 ಜನ ವ್ಯಕ್ತಿಗಳಿರ್ತಾರೆ. ಎಲ್ರೂ ತಮ್ಮ ಮುಖಕ್ಕೆ ಮಾಸ್ಕ್ ಗಳನ್ನ ಧರಿಸಿರ್ತಾರೆ. ಹಾಗಾದ್ರೆ ಈ ಕೇಸ್ ಏನು? ಈ ಕಥೆಯಲ್ಲಿ ಬಚ್ಚಿಟ್ಟಿರುವ ರಹಸ್ಯಗಳೇನು? ಎಲ್ಲವನ್ನೂ ವಿವರವಾಗಿ ತಿಳ್ಕೊಳ್ಳೋಣ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋದಕ್ಕೆ ಪ್ರಯತ್ನಿಸಿ. ಆ ವಿಡಿಯೋ ಫುಟೇಜ್ ಬಗ್ಗೆ, ಆ ಕೇಸ್ನ ವಿವರಗಳನ್ನ ಸಂಪೂರ್ಣವಾಗಿ ಬಿಚ್ಚಿಡಬೇಕಾದ್ರೆ ಮೊದಲಿಗೆ ನಾವು ಸಿನಿಮಾ ನಟಿ ಭಾವನಾರ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೋಬೇಕಾಗತ್ತೆ. ಭಾವನಾ ಮೀನನ್ ಇವರ ನಿಜವಾದ ಹೆಸರು ಕಾರ್ತಿಕಾ ಮೀನನ್. 2002ರಲ್ಲಿ ನಮ್ಮಲ್ ಎಂಬ ಮಲಯಾಳಂ ಸಿನಿಮಾದೊಂದಿಗೆ ಸಿನಿಮಾ ರಂಗಕ್ಕೆ ಕಾಲಿಡುತ್ತಾರೆ. ಆಗ ತಾನೇ ಕೆರಿಯರ್ ಆರಂಭಿಸಿದ್ದ ಅವರು ಸಿಐಡಿ ಮಾಸಾ ಎಂಬ ಬ್ಲಾಕ್ ಬಸ್ಟರ್ ಸಿನಿಮಾದೊಂದಿಗೆ ಒಮ್ಮೆಲೆ ಸ್ಟಾರ್ಡಮ್ ಗಳಿಸಿ ತುಂಬಾ ಜನಪ್ರಿಯರಾಗ್ತಾರೆ. ಇದರಿಂದ ಅವರ ಹೆಸರು ದಕ್ಷಿಣಾದಿ ಎಲ್ಲೆಡೆ ಕೇಳಿಸುತ್ತೆ. ಪ್ರತಿ ನಿರ್ದೇಶಕನು ಭಾವನಾರೊಂದಿಗೆ ಸಿನಿಮಾ ಮಾಡಬೇಕೆಂದು ಬಯಸ್ತಾನೆ. ಹಲವಾರು ನಟರು ಅವರೊಂದಿಗೆ ನಟಿಸಬೇಕೆಂದು ಕೋರಿಕೊಳ್ತಾರೆ. ಇನ್ನು 2010ರಲ್ಲಿ ಜಾಕಿ ಚಿತ್ರದೊಂದಿಗೆ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿ ಸೂಪರ್ ಡೂಪರ್ ಹಿಟ್ ಪಡೆದುಕೊಳ್ತಾರೆ. ನಂತರ ವಿಷ್ಣುವರ್ಧನ, ಟಗರು, 99 ನಂತಹ ಹಲವಾರು ಚಿತ್ರಗಳಲ್ಲಿ ನಟಿಸ್ತಾರೆ. ತಮ್ಮ ಸಕ್ಸಸ್ ಇಂದ ಭಾವನಾರಿಗೆ ತನ್ನ ಜೀವನದ ಎಲ್ಲಾ ಕನಸುಗಳು ಒಮ್ಮೆಲೆ ನನಸಾಗ್ತಿರುವಂತೆ ಭಾಸವಾಗುತ್ತೆ. ಇನ್ನು ಸಿನಿಮಾ ಉದ್ಯಮದಲ್ಲಿ ಸ್ಥಿರವಾಗಿ ತನ್ನ ಕೆರಿಯರ್ನ ಶಿಖರಕ್ಕೆ ಏರಿದ ಭಾವನಾ ಆಗಲೇ ಸೌತ್ ನಲ್ಲಿ ಅತ್ಯಂತ ಜನಪ್ರಿಯವಾದ ದೊಡ್ಡ ಸ್ಟಾರ್ ನಾಯಕಿಯಾಗಿ ಬೆಳಗುತ್ತಿರ್ತಾರೆ. ಹೀಗೆ ಅವರ ಜೀವನವು ಸುಂದರವಾಗಿ ಶಾಂತವಾಗಿ ಸಾಗ್ತಿರುತ್ತೆ. ಆದ್ರೆ ಒಂದು ರಾತ್ರಿ, ಕೇವಲ ಒಂದೇ ಒಂದು ರಾತ್ರಿ, ಅದು ಭಾವನಾರ ಜೀವನವನ್ನ ಸಂಪೂರ್ಣವಾಗಿ ಚೆಲ್ಲಾಪಿಲ್ಲಿಯಾಗಿಸುತ್ತೆ. ಆ ರಾತ್ರಿಯ ನಂತರ ಜೀವನವು ಸಂಪೂರ್ಣವಾಗಿ ತಲೆ ಕೆಳಗಾಗುತ್ತೆ. ಆ ದಿನ 2017 ಫೆಬ್ರವರಿ 17 ಭಾವನಾ ಕೇರಳದ ತ್ರಿಶೂರ್ಗೆ ಒಂದು ಶೂಟಿಂಗ್ ಆಗಿ ಹೋಗಿರ್ತಾರೆ. ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ತುಂಬಾ ದಣಿದಿದ್ದರಿಂದ ಕೊಚ್ಚಿಯಲ್ಲಿರೋ ತನ್ನ ಮನೆಗೆ ಕಾರಲ್ಲಿ ಹೊರಡ್ತಾರೆ. ಆ ದಿನ ರಾತ್ರಿ ಸುಮಾರು 9 ಗಂಟೆಗೆ ಆ ಕಾರಲ್ಲಿ ಭಾವನಾ ಮತ್ತೆ ಅವರ ಡ್ರೈವರ್ ಮಾತ್ರ ಇರ್ತಾರೆ. ಒಂದು ನಿರ್ಜನ ಹೈವೇ ಮೇಲೆ ಅವರ ಕಾರು ಹೋಗ್ತಿರುತ್ತೆ. ಆದ್ರೆ ಆಗ ಹಿಂದೆಯಿಂದ ವೇಗವಾಗಿ ಬಂದ ಒಂದು ಕಪ್ಪು ಬಣ್ಣದ ಕಾರು ಭಾವನಾರ ಕಾರನ್ನ ಒಮ್ಮೆಲೆ ಡಿಕ್ಕಿ ಹೊಡೆಯುತ್ತೆ. ಶೂಟಿಂಗ್ ನಿಂದ ಬಹಳ ದಣಿದು ಮಲಗಿದ್ದ ಭಾವನಾ ಆ ಡಿಕ್ಕಿಯ ಶಬ್ದಕ್ಕೆ ಒಮ್ಮೆಲೆ ಎದ್ದು ಕೂಡುತ್ತಾರೆ. ಕಣ್ಣು ಒರೆಸ್ಕೊಂಡು ನೋಡುವ ಮೊದಲೇ ಒಂದು ಭಯಾನಕ ದೃಶ್ಯ ಅವರ ಕಣ್ಣ ಮುಂದೆ ಕಾಣುತ್ತೆ. ಆ ಡಿಕ್ಕಿ ಹೊಡೆದ ಕಾರು ಮುಂದೆ ಬಂದು ನಿಂತಿರುತ್ತೆ. ಅದರಲ್ಲಿಂದ 3 ಕಟ್ಟುಮಸ್ತಾದ ದೇಹವಿರೋ ವ್ಯಕ್ತಿಗಳು ಹೊರಬರ್ತಾರೆ. ಅವರ ಮುಖಕ್ಕೆ ಮಾಸ್ಕ್ ಗಳಿರ್ತವೆ. ಇದರಿಂದ ಅವರು ನೇರವಾಗಿ ಭಾವನಾರ ಕಾರ್ ಡ್ರೈವರ್ ಬಳಿಗೆ ಹೋಗಿ ಅವನನ್ನ ಕನಿಕರವಿಲ್ಲದೆ ಹೊಡೆಯಲು ಆರಂಭಿಸ್ತಾರೆ. ಆ ಭಯದ ವಾತಾವರಣದಲ್ಲಿ ಪ್ರಾಣ ಭಯದಿಂದ ಭಾವನಾರ ಕಾರ್ ಡ್ರೈವರ್ ಅಲ್ಲಿಂದ ಓಡೋಗ್ತಾನೆ. ಈಗ ಭಾವನಾ ಒಂಟಿಯಾಗಿ ಆ ಕತ್ತಲೆ ರಸ್ತೆ ಮೇಲೆ ಆ ದುಷ್ಟರ ಮುಂದೆ ನಿಂತಿರ್ತಾರೆ. ಹೀಗೆ ಭಾವನಾರ ಕಾರ್ ಡ್ರೈವರ್ ಓಡೋದ ತಕ್ಷಣ ಆ 3 ವ್ಯಕ್ತಿಗಳು ಭಾವನಾರ ಕಾರ್ ಒಳಗೆ ನುಗ್ಗುತ್ತಾರೆ. ಅವರ ಜೊತೆಗೆ ಹಿಂದೆಯಿಂದ ಮತ್ತೋರ್ವ 4 ವ್ಯಕ್ತಿಗಳು ಕೂಡ ಆ ಕಾರ್ ಒಳಗೆ ಪ್ರವೇಶಿಸ್ತಾರೆ. ಈಗ ಕಾರಲ್ಲಿ ಒಟ್ಟು 7 ದುಷ್ಟರು. ಅವರೊಂದಿಗೆ ಒಬ್ಬಳೇ ಭಯದಿಂದ ನಡುಗುತ್ತಿರುವ ಭಾವನಾ. ಅವರು ಎಷ್ಟೇ ಕೂಗಿದ್ರು, ಎಷ್ಟೇ ಪ್ರಯತ್ನಿಸಿದ್ರು ಆ ಕತ್ತಲೆ ರಸ್ತೆಯಲ್ಲಿ ಭಾವನಾರನ್ನ ಕಾಪಾಡುವವರು ಯಾರೂ ಇರೋದಿಲ್ಲ. ಅವರೊಬ್ಬ ದೊಡ್ಡ ಸೆಲೆಬ್ರಿಟಿ. ತಾನು ಎಷ್ಟೇ ದೊಡ್ಡ ಸ್ಟಾರ್ ಆಗಿದ್ದರೂ ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಅಸಹಾಯಕರಾಗಿರ್ತಾರೆ. ಆ ದುಷ್ಟರು ಕಾರನ್ನ ತಕ್ಷಣವೇ ಲಾಕ್ ಮಾಡ್ತಾರೆ. ಕಿಟಕಿಗಳನ್ನ ಸಂಪೂರ್ಣವಾಗಿ ಮುಚ್ಚಿಬಿಡ್ತಾರೆ. ಆ ಕಾರನ್ನ ಸುತ್ತಮುತ್ತಲಿನ ನಿರ್ಜನ ರಸ್ತೆಗಳ ಮೇಲೆ, ಕಾಡು ಮಾರ್ಗಗಳಲ್ಲಿ 2 ಗಂಟೆಗಳ ಕಾಲ ತಿರುಗಿಸುತ್ತಲೇ ಇರ್ತಾರೆ. ಈ 2 ಗಂಟೆಗಳು ಭಾವನಾರ ಜೀವನದಲ್ಲಿ ಒಂದು ನರಕದಂತಿರುತ್ತೆ. ಕಾರಲ್ಲಿದ್ದ ಆ 7 ದುಷ್ಟರು ಒಬ್ಬರಾದ ಮೇಲೊಬ್ಬರು ಭಾವನಾರ ಮೇಲೆ ಅಮಾನವೀಯವಾಗಿ ವರ್ತಿಸಲು ಆರಂಭಿಸ್ತಾರೆ. ಒಬ್ಬ ಒಂಟಿ ಮಹಿಳೆ, 7 ರಾಕ್ಷಸರು. ಅವರನ್ನ ಎದುರಿಸುವಷ್ಟು ಶಕ್ತಿ ಕೂಡ ತನ್ನಲ್ಲಿರೋದಿಲ್ಲ. ಕಾರಿನ ಬಾಗಿಲುಗಳು ಲಾಕ್ ಆಗಿದ್ದರಿಂದ, ವಿಂಡೋಗಳು ಮುಚ್ಚಿದ್ದರಿಂದ ಹೊರಗಡೆ ಯಾರಿಗೂ ಏನು ಕೇಳಿಸೋದಿಲ್ಲ.
ಭಾವನಾರ ಕೂಗು ಕಿರುಚಾಟಗಳು ಆ ಕಾರಿನ 4 ಗೋಡೆಗಳ ನಡುವೆಯೇ ಉಳಿದು ಹೋಗ್ತವೆ. ಆ ರಸ್ತೆಯಲ್ಲಿ ವಾಹನಗಳು ಹೆಚ್ಚಾಗಿ ಸಂಚರಿಸೋದಿಲ್ಲ. ಆ ಕ್ಷಣದಲ್ಲಿ ಭಾವನಾ ಅನುಭವಿಸಿದ ಮಾನಸಿಕ ವೇದನೆ ಮತ್ತು ಭಯ ನಮ್ಮ ಕಲ್ಪನೆಗೂ ಮೀರಿದ್ದು. ಹೀಗೆ ಈ ಭಯಾನಕ ಘಟನೆ ನಡೆಯುತ್ತಿರೋ ಸಮಯದಲ್ಲಿ ಆ ದುಷ್ಟರಲ್ಲಿ ಒಬ್ಬ ಪಲ್ಸರ್ ಸುನಿ ಅನ್ನುವವನು ತನ್ನ ಮೊಬೈಲ್ ಫೋನ್ ತೆಗೆದು ಭಾವನಾರ ವಿಡಿಯೋಗಳನ್ನ ರೆಕಾರ್ಡ್ ಮಾಡಲು ಆರಂಭಿಸ್ತಾನೆ. ಹೌದು, ಚಲಿಸುವ ಕಾರಲ್ಲಿ ಭಾವನಾ ಬೆತ್ತಲೆಯಾಗಿದ್ದ ಸಮಯದಲ್ಲಿ ಅವನು ಆ ದೃಶ್ಯಗಳನ್ನ ವಿಡಿಯೋ ತೆಗೆದುಕೊಳ್ತಾನೆ. ಇದರಿಂದ ಕೋಪದಿಂದ ಅವಮಾನದಿಂದ ರೊಚ್ಚಿಗೆದ್ದ ಭಾವನಾ ತನ್ನ ಪ್ರಾಣವನ್ನ ಪಣವಾಗಿಟ್ಟು ತನ್ನ ಕೈಯನ್ನ ಮುಂದಕ್ಕೆ ಚಾಚಿ ಆ ಪಲ್ಸರ್ ಸುನ್ನಿಯ ಮುಖದ ಮೇಲಿರುವ ಮಾಸ್ಕ್ ಅನ್ನ ಒಮ್ಮೆಲೆ ಎಳಿತಾರೆ. ಮಾಸ್ಕ್ ತೆಗೆದ ತಕ್ಷಣ ಅವನ ಮುಖವನ್ನ ನೋಡಿ ಒಮ್ಮೆಲೆ ಶಾಕ್ ಆಗ್ತಾರೆ. ಯಾಕಂದ್ರೆ ಆ ವ್ಯಕ್ತಿ ಬೇರೆ ಯಾರೋ ಅಲ್ಲ, ಪಲ್ಸರ್ ಸುನಿ. ಅವನೊಬ್ಬ ಡ್ರೈವರ್. ಅವನನ್ನ ಭಾವನಾ ಈ ಹಿಂದೆ ಹಲವಾರು ಶೂಟಿಂಗ್ ಸೆಟ್ಗಳಲ್ಲಿ, ಸಿನಿಮಾ ಸೆಟ್ಗಳಲ್ಲಿ ನೋಡಿರ್ತಾರೆ. ಅಂದ್ರೆ ಈ ಪಲ್ಸರ್ ಸುನಿ ಯಾರೋ ಒಬ್ಬ ದೊಡ್ಡ ನಟನ ಕಾರ್ ಡ್ರೈವರ್ ಆಗಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ನನ್ನ ಮೇಲೆ ನಡೀತಿರೋ ಈ ಘಟನೆಯ ಹಿಂದೆ ಒಂದು ದೊಡ್ಡ ಕುತಂತ್ರವಿದೆ ಅನ್ನೋದು ಆ ಕ್ಷಣದಲ್ಲಿ ಭಾವನಾರಿಗೆ ಅರ್ಥವಾಗುತ್ತೆ. 2 ಗಂಟೆಗಳ ನರಕದ ನಂತರ ಆ 7 ದುಷ್ಟರು ಇದ್ದಕ್ಕಿದ್ದಂತೆ ಕಾರಿಂದ ಇಳಿದು ಅಲ್ಲಿಂದ ಕಣ್ಮರೆಯಾಗ್ತಾರೆ. ಆದ್ರೆ ಹೋಗೋದಕ್ಕೂ ಮುಂಚೆ ಆ ಪಲ್ಸರ್ ಸುನಿ ಎಂಬ ವ್ಯಕ್ತಿ ಭಾವನಾರಿಗೆ ಒಂದು ಭಯಾನಕ ವಾರ್ನಿಂಗ್ ಕೊಡ್ತಾನೆ. ಒಂದ್ ವೇಳೆ ಈ ವಿಷಯವನ್ನ ನೀನು ಯಾರಿಗಾದ್ರೂ ಹೇಳಿದ್ರೆ ಅಥವಾ ನನ್ನ ಹೆಸರನ್ನ ಹೇಳಿದ್ರೆ ನೀನು ಬೆತ್ತಲೆಯಾಗಿರೋ ಈ ವಿಡಿಯೋವನ್ನ ನಾನು ಇಂಟರ್ನೆಟ್ ಅಲ್ಲಿ ಹಾಕಿ ಆ ವಿಡಿಯೋನ ವೈರಲ್ ಮಾಡ್ತೇನೆ. ನಿನ್ನ ಕೆರಿಯರ್ ಸಂಪೂರ್ಣವಾಗಿ ನಾಶವಾಗುತ್ತೆ. ಹುಷಾರಾಗಿರು ಎಂದು ಭಾವನಾರಿಗೆ ಒಂದು ಗಟ್ಟಿ ಎಚ್ಚರಿಕೆ ನೀಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ಪಲ್ಸರ್ ಸುನಿಗೆ ಒಂದು ವಿಷಯ ಗೊತ್ತಿರಲ್ಲ. ಭಾವನಾ ಮಿನನ್ ಕೇವಲ ಸಿನಿಮಾಗಳಲ್ಲಿ ಮಾತ್ರವಲ್ಲ, ನಿಜ ಜೀವನದಲ್ಲೂ ತುಂಬಾ ಧೈರ್ಯಶಾಲಿಯಾದ ವ್ಯಕ್ತಿ. ಆ ಭಯಾನಕ ರಾತ್ರಿಯ ನಂತರ ಭಾವನಾ ನೇರವಾಗಿ ತನ್ನ ಸ್ನೇಹಿತನ ಬಳಿಗೆ ಹೋಗ್ತಾರೆ. ಆ ಸ್ನೇಹಿತ ಒಬ್ಬ ಸಿನಿಮಾ ನಿರ್ದೇಶಕ. ಭಾವನಾ ತನ್ನೊಂದಿಗೆ ಜರುಗಿದ ಪ್ರತಿಯೊಂದು ವಿಷಯವನ್ನ ಕಣ್ಣೀರಿನೊಂದಿಗೆ ಆತನಿಗೆ ವಿವರಿಸ್ತಾರೆ. ಆ ರಾತ್ರಿ ಕಾರು ಹೇಗೆ ಬಂತು, ಆ ದುಷ್ಟರು ತನ್ನ ಮೇಲೆ ಹೇಗೆ ದಾಳಿ ಮಾಡಿದ್ರು ಎಲ್ಲವನ್ನೂ ಹೇಳ್ತಾರೆ. ಆದ್ರೆ ತನ್ನ ವಿಡಿಯೋಗಳು ವೈರಲ್ ಆಗಬಹುದೆಂಬ ಭಯ ಭಾವನಾಗಿರುತ್ತೆ. ಆದ್ರೆ ಆ ಬುದ್ಧಿವಂತ ನಿರ್ದೇಶಕ ಭಾವನಾ ಮಾತುಗಳನ್ನ ಕೇಳಿ ತನಗೆ ಧೈರ್ಯ ತುಂಬುತ್ತಾನೆ. ನಾವು ಈ ವಿಷಯವನ್ನ ಪೊಲೀಸರಿಗೆ ತಿಳಿಸ್ಬೇಕು. ಈ ವಿಷಯದಲ್ಲಿ ಮೌನವಾಗಿದ್ರೆ ಭವಿಷ್ಯದಲ್ಲಿ ನಿನಗೆ ಏನಾದ್ರೂ ಮತ್ತೆ ಇದೇ ರೀತಿ ಆಗಬಹುದು ಎಂದು ತನ್ನಲ್ಲಿ ಧೈರ್ಯ ತುಂಬುತ್ತಾನೆ. ತನ್ನ ಸ್ನೇಹಿತನ ಮಾತುಗಳಿಂದ ಧೈರ್ಯ ತಂದುಕೊಂಡ ಭಾವನಾ ಒಂದೇ ಒಂದು ಕ್ಷಣ ತಡ ಮಾಡದೆ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಅಲ್ಲಿ ಅವರೊಂದು ಕೇಸ್ ದಾಖಲಿಸ್ತಾರೆ. ಆ ಕೇಸಲ್ಲಿ ಪಲ್ಸರ್ ಸುನಿಯ ಹೆಸರನ್ನ ಅತ್ಯಾಚಾರ ಮತ್ತೆ ಲೈಂಗಿಕ ದಾಳಿಯಂತಹ ಸೆಕ್ಷನ್ ಅಲ್ಲಿ ಸೇರಿಸ್ತಾರೆ. ಇದರಿಂದ ಪೊಲೀಸರು ಒಮ್ಮೆಲೆ ಆಶ್ಚರ್ಯಗೊಳ್ತಾರೆ. ಇದೊಂದು ದೊಡ್ಡ ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಪೊಲೀಸರು ತಕ್ಷಣವೇ ಪಲ್ಸರ್ ಸುನಿಯನ್ನ ಬಂಧಿಸ್ತಾರೆ. ಬಂಧನದ ನಂತರ ಪೊಲೀಸರು ತಕ್ಷಣವೇ ಆ 7 ದುಷ್ಟರನ್ನ ಸಹ ಬಂಧಿಸ್ತಾರೆ. ಈಗ ಕೇಸ್ ಕ್ಲೋಸ್ ಆಗುತ್ತೆ. ಎಲ್ಲಾ ದುಷ್ಟರನ್ನ ಬಂಧಿಸಲಾಗಿದೆ. ಈ ಕೃತ್ಯ ಮಾಡಿದವರನ್ನೆಲ್ಲ ಜೈಲಿಗೆ ಹಾಕಲಾಗುತ್ತೆ. ಈಗ ಎಲ್ರಿಗೂ ಶಿಕ್ಷೆಯಾಗ್ತದೆ ಎಂದು ನೀವು ಯೋಚಿಸ್ತಿರಬಹುದು. ಆದ್ರೆ ಇಲ್ಲಿಯೇ ಅಸಲಿ ಟ್ವಿಸ್ಟ್ ಬರುತ್ತೆ. ಅದನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಆಶ್ಚರ್ಯಗೊಳ್ತೀರಾ. ಭಾವನಾರ ಮೇಲೆ ದಾಳಿ ಮಾಡಿದ ಆ ದುಷ್ಟರನ್ನ ಜೈಲಿಗೆ ಹಾಕಿದ ಸುಮಾರು 2 ತಿಂಗಳ ನಂತರ ಅದೇ ಜೈಲಿಂದ ಒಬ್ಬ ಖೈದಿ ಬಿಡುಗಡೆಯಾಗ್ತಾನೆ. ಅವನಿಗೆ ಈ ಕೇಸ್ನೊಂದಿಗೆ ಯಾವುದೇ ಸಂಬಂಧವಿರಲ್ಲ. ಅವನು ಬೇರೊಂದು ಕೇಸಲ್ಲಿ ಜೈಲಿಗೆ ಹೋಗಿರ್ತಾನೆ. ಆದ್ರೆ ಆ ಜೈಲಲ್ಲಿ ಅವನು ಪಲ್ಸರ್ ಸುನಿಯನ್ನ ಭೇಟಿಯಾಗ್ತಾನೆ. ಇಬ್ರು ಜೈಲಲ್ಲಿ ಪ್ರತಿದಿನ ಮಾತಾಡಿಕೊಳ್ತಾರೆ. ಜೈಲಿಂದ ಹೊರಬಂದ ನಂತರ ಆ ಖೈದಿ ಒಂದು ಲೆಟರ್ ಅನ್ನ ಹೊರ ತಂದಿರ್ತಾನೆ. ಅದು ಪಲ್ಸರ್ ಸುನಿ ಬರೆದ ಲೆಟರ್. ಆ ಲೆಟರ್ ಅಲ್ಲಿ ಕೆಲವು ಸಂಚಲನಾತ್ಮಕ ವಿಷಯಗಳು ಬಯಲಾಗ್ತವೆ. ಅದರಲ್ಲಿ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ನ ಹೆಸರು ಇರುತ್ತೆ. ಪಲ್ಸರ್ ಸುನಿ ಬರೆದ ಆ ಲೆಟರ್ ತಕ್ಷಣವೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಇಡೀ ಮಾಧ್ಯಮಗಳಲ್ಲಿ ಸುದ್ದಿಯಾಗುತ್ತೆ. ಆ ಲೆಟರ್ ಅಲ್ಲಿ ಪಲ್ಸರ್ ಸುನಿ ಏನಂತ ಬರೆದಿದ್ದ ಅಂದ್ರೆ, ಆ ದಿನ ಭಾವನಾರ ಮೇಲೆ ಆ ಕೃತ್ಯವನ್ನ ನಾವು ನಮ್ಮ ಇಷ್ಟದಿಂದ ಮಾಡಿಲ್ಲ. ಭಾವನಾರ ಮೇಲೆ ಆ ದಾಳಿಯನ್ನ ಮಾಡಿ ಆಕೆಯ ಬೆತ್ತಲೆ ವಿಡಿಯೋವನ್ನ ರೆಕಾರ್ಡ್ ಮಾಡಲು ಇಂಡಸ್ಟ್ರಿಯಲ್ಲಿನ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ದಿಲೀಪ್ ನಮ್ಗೆ ಹೇಳಿದ್ದ. ಭಾವನಾರ ವಿಡಿಯೋವನ್ನ ರೆಕಾರ್ಡ್ ಮಾಡಲು ಅವನು ನಮ್ಗೆ 1.5 ಕೋಟಿ ರೂಪಾಯಿ ಕೊಟ್ಟಿದ್ದ ಎಂದು ಪಲ್ಸರ್ ಸುನಿ ಆ ಲೆಟರ್ ಅಲ್ಲಿ ವಿವರವಾಗಿ ಬರೆದಿರ್ತಾನೆ. ಇದರಿಂದ ಆ ಪತ್ರ ಹೊರಬಂದ ತಕ್ಷಣ ಇಂಡಸ್ಟ್ರಿಯಲ್ಲಿ ಪ್ರಮುಖ ಸೂಪರ್ ಸ್ಟಾರ್ ಆಗಿದ್ದ ಆ ದಿಲೀಪ್ ನನ್ನ ಪೊಲೀಸರು ತಕ್ಷಣ ಬಂಧಿಸ್ತಾರೆ. ದಿಲೀಪ್ ಬಂಧನವಾದ ತಕ್ಷಣ ಇಡೀ ಸಿನಿಮಾ ಇಂಡಸ್ಟ್ರಿ ಒಮ್ಮೆಲೆ ಆಶ್ಚರ್ಯಗೊಳ್ಳುತ್ತೆ. ಒಂದೆಡೆ ದೊಡ್ಡ ನಟಿ ಭಾವನಾರ ಹೆಸರು, ಮತ್ತೊಂದೆಡೆ ಇಂಡಸ್ಟ್ರಿಯ ದೊಡ್ಡ ನಟ ದಿಲೀಪ್ರ ಹೆಸರು. ಆಗ ಜನರಲ್ಲಿ ಒಂದು ರೀತಿಯ ಗೊಂದಲ ಶುರುವಾಗುತ್ತೆ. ಅರ್ಧದಷ್ಟು ಜನ ಆಗಲೇ ದಿಲೀಪ್ಗೆ ಬೆಂಬಲ ನೀಡ್ತಾ ಇದು ಭಾವನಾ ದಿಲೀಪ್ ಮೇಲೆ ಮಾಡ್ತಿರೋ ಸುಳ್ಳು ಆರೋಪಗಳು ಎಂದು ಹೇಳ್ತಾರೆ. ಆದ್ರೆ ಪೊಲೀಸರು ತಮ್ಮ ತನಿಖೆಯನ್ನ ಆಳವಾಗಿ ಮುಂದುವರಿಸ್ತಾರೆ. ಆದ್ರೆ ಸರಿಯಾಗಿ 2 ತಿಂಗಳ ನಂತರ
ದಿಲೀಪ್ಗೆ ಜಾಮೀನು ಸಿಗುತ್ತೆ. ಇದರಿಂದ ಈ ವಿಷಯ ಜನರಲ್ಲಿ ಮತ್ತಷ್ಟು ಸುದ್ದಿಯಾಗುತ್ತೆ. ದಿಲೀಪ್ಗೆ ಜಾಮೀನು ಸಿಕ್ಕ ನಂತರ ಇಲ್ಲೇ ಕಥೆಯಲ್ಲಿ ಮತ್ತೊಂದು ದೊಡ್ಡ ಟ್ವಿಸ್ಟ್ ಬಯಲಾಗುತ್ತೆ. ಪೊಲೀಸರಿಗೆ ತನಿಖೆಯಲ್ಲಿ ಒಂದು ಮೆಮೊರಿ ಕಾರ್ಡ್ ಸಿಗುತ್ತೆ. ಆ ಮೆಮೊರಿ ಕಾರ್ಡ್ ಅಲ್ಲಿ ಏನಿತ್ತು ಎಂದು ಯೋಚಿಸ್ತಿದ್ದೀರಾ? ಅದೇ ಪಲ್ಸರ್ ಸುನಿ ಮತ್ತೆ ಅವನ ಸ್ನೇಹಿತರು ರೆಕಾರ್ಡ್ ಮಾಡಿದ ಅದೇ ವಿಡಿಯೋ ಇರುತ್ತೆ. ಆ ವಿಡಿಯೋ ಪೊಲೀಸರಿಗೆ ಸಿಗುತ್ತೆ. ಕೋರ್ಟ್ಗೆ ತಲುಪಿದ ನಂತರ ಭಾವನಾ ಕೋರ್ಟ್ ನಲ್ಲಿ ದಿಲೀಪ್ ಮೇಲೆ ಕೆಲವು ಸಂಚಲನಾತ್ಮಕ ಆರೋಪಗಳನ್ನ ಮಾಡ್ತಾರೆ. ಆದ್ರೆ ಭಾವನಾ ಕೋರ್ಟ್ ನಲ್ಲಿ ದಿಲೀಪ್ ಮೇಲೆ ಯಾವೆಲ್ಲ ಆರೋಪಗಳನ್ನ ಮಾಡ್ತಾರೆ, ಆ ಆರೋಪಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ 2017ರಿಂದ 2 ವರ್ಷ ಹಿಂದಕ್ಕೆ ಹೋಗ್ಬೇಕಾಗತ್ತೆ. 2015ರಲ್ಲಿ ನಟ ದಿಲೀಪ್ಗೆ ತನ್ನ ಮೊದಲ ಪತ್ನಿಯೊಂದಿಗೆ ತುಂಬಾ ಜಗಳಗಳು ನಡೀತಿರ್ತವೆ. ಆ ಜಗಳಗಳ ಕಾರಣದಿಂದ ಇಬ್ಬರು ವಿಚ್ಛೇದನ ಪಡೆದುಕೊಳ್ತಾರೆ. ನಿಜವಾದ ವಿಷಯ ಏನಂದ್ರೆ, ನಟ ದಿಲೀಪ್ಗೆ ಕಾವ್ಯ ಎಂಬ ಒಬ್ಬ ನಟಿಯೊಂದಿಗೆ ಒಂದು ಅಫೇರ್ ನಡೆಯುತ್ತಿರುತ್ತೆ. ಈ ವಿಷಯವನ್ನ ಭಾವನಾ ದಿಲೀಪ್ನ ಮೊದಲ ಪತ್ನಿಗೆ ಹೇಳಿರ್ತಾರೆ. ಈ ವಿಷಯ ಆಗ ಮಾಧ್ಯಮಗಳಲ್ಲೂ ಕೂಡ ತುಂಬಾ ವ್ಯಾಪಕವಾಗಿ ಹರಡಿರುತ್ತೆ. ನಿಜವಾಗಿಯೂ ದಿಲೀಪ್ ಮತ್ತೆ ಕಾವ್ಯರ ನಡುವೆ ಏನೋ ನಡೆಯುತ್ತಿದೆ ಎಂಬ ವಾರ್ತೆಗಳು ಸಹ ಬಂದಿದ್ದವು. ನಂತರ ಆ ವಾರ್ತೆಗಳು ಸತ್ಯವಾಗ್ತವೆ. 2015ರಲ್ಲಿ ತನ್ನ ಮೊದಲ ಪತ್ನಿ ತನಗೆ ವಿಚ್ಛೇದನ ನೀಡಿದ ನಂತರ ನಟ ದಿಲೀಪ್ ಕಾವ್ಯಳನ್ನ ಬಹಿರಂಗವಾಗಿ ಮದುವೆಯಾಗ್ತಾನೆ. ಈಗ ಭಾವನಾ ಕೋರ್ಟ್ ಅಲ್ಲಿ ತನ್ನ ಹೇಳಿಕೆಯನ್ನ ನೀಡ್ತಾ ಈ ರೀತಿ ಹೇಳ್ತಾರೆ: ಆ ದಿನ ದಿಲೀಪ್ನ ಅಫೇರ್ ಬಗ್ಗೆ ದಿಲೀಪ್ನ ಮೊದಲ ಪತ್ನಿಗೆ ನಾನೇ ಹೇಳಿದ್ದರಿಂದ ಅವರಿಬ್ರು ಬೇರೆಯಾದರು. ಹಾಗಾಗಿ ನನ್ನಿಂದಲೇ ನಟ ದಿಲೀಪ್ಗೆ ವಿಚ್ಛೇದನವಾಗಿದ್ದರಿಂದ ನನ್ನ ಕೆರಿಯರ್ ಅನ್ನ ನಾಶ ಮಾಡೋದಾಗಿ ದಿಲೀಪ್ ಆಗ ನನ್ನೊಂದಿಗೆ ಹೇಳಿದ್ದ. ಆ ಕೋಪದಿಂದಲೇ ದಿಲೀಪ್ ಈಗ ಇದನ್ನೆಲ್ಲ ನನ್ನ ಮೇಲೆ ಮಾಡಿಸಿದ್ದ ಎಂದು ಕೋರ್ಟ್ ನಲ್ಲಿ ಭಾವನಾ ತಮ್ಮ ಹೇಳಿಕೆಯನ್ನ ನೀಡ್ತಾರೆ. ಹೀಗೆ ಭಾವನಾ ಕೋರ್ಟ್ ಅಲ್ಲಿ ಹೇಳಿದ ನಂತರ, ಇಂತಹ ಸಾಕ್ಷಿಗಳು ಬಯಲಾದ ನಂತರ ಈ ಕೇಸ್ ಮತ್ತೊಮ್ಮೆ ಸಂಚಲನ ಸುದ್ದಿಯಾಗುತ್ತೆ. ಒಮ್ಮೆಲೆ ಎಲ್ಲರೂ ಆಶ್ಚರ್ಯಗೊಳ್ತಾರೆ. ಎಲ್ಲರೂ ನಟ ದಿಲೀಪ್ನದ್ದೇ ತಪ್ಪು ಎಂದು ಆತನನ್ನ ದೂಷಿಸ್ತಾರೆ. ಆದ್ರೆ ಈ ಬಾರಿಯೂ ಸತ್ಯ ಗೆಲ್ಲೋದಿಲ್ಲ. ತನ್ನ ಹಣ, ಪ್ರಭಾವ, ರಾಜಕೀಯ ಸಂಬಂಧಗಳ ಕಾರಣದಿಂದ ದಿಲೀಪ್ ಮತ್ತೊಮ್ಮೆ ಜೈಲಿಂದ ಹೊರಬರ್ತಾನೆ. ಹೀಗೆ ಹೊರಬಂದು ಬಹಿರಂಗವಾಗಿಯೇ ಮತ್ತೆ ಸಿನಿಮಾ ಶೂಟಿಂಗ್ ಗಳನ್ನ ಆರಂಭಿಸ್ತಾರೆ. ಆತನ ಕೆರಿಯರ್ ಮತ್ತೆ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಆದ್ರೆ ಮತ್ತೊಂದೆಡೆ ಈ ಭಯಾನಕ ಘಟನೆಗೆ ಒಳಗಾದ ಭಾವನಾ ಮಾತ್ರ ತನ್ನ ನ್ಯಾಯಕ್ಕಾಗಿ ಕಣ್ಣೀರಿಡುತ್ತಲೇ ಇರ್ತಾರೆ. ಆ ದಿನ ಆ ಕಳ್ಳರು ನನ್ನೊಂದಿಗೆ ಮಾಡಿದ್ದೆಲ್ಲವೂ ದಿಲೀಪ್ನೇ ಮಾಡಿಸಿದ್ದು ಎಂದು ಆಕೆ ಮಾಧ್ಯಮಗಳ ಮುಂದೆ ಗಟ್ಟಿಯಾಗಿ ಹೇಳುತ್ತಲೇ ಇರ್ತಾರೆ. ಆದ್ರೆ ಅಧಿಕಾರದ ಕಾರಣದಿಂದ ದಿಲೀಪ್ ನನ್ನ ಯಾರು ಏನೂ ಮಾಡಲಾಗೋದಿಲ್ಲ. ಜನರೆಲ್ಲರೂ ದಿಲೀಪ್ ಮತ್ತೆ ತಪ್ಪಿಸಿಕೊಂಡ ಎಂದು ಭಾವಿಸಲು ಆರಂಭಿಸ್ತಾರೆ. ಆದ್ರೆ ಕತೆ ಇಲ್ಲಿಗೆ ನಿಲ್ಲೋದಿಲ್ಲ. ಇಲ್ಲಿಯೇ ಕಥೆಯಲ್ಲಿ ಮತ್ತೊಂದು ದೊಡ್ಡ ಟರ್ನ್ ಬರುತ್ತೆ. ದಿಲೀಪ್ ಮಾತಾಡಿದ್ದ ಒಂದು ಕಾಲ್ ರೆಕಾರ್ಡ್ ಹೊರಗಡೆ ಲೀಕ್ ಆಗುತ್ತೆ. ಆ ಕಾಲ್ ರೆಕಾರ್ಡಿಂಗ್ ನಲ್ಲಿ ದಿಲೀಪ್ ಆ ಸಮಯದಲ್ಲಿ ತನ್ನನ್ನ ಬಂಧಿಸಿದ ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಬೆದರಿಕೆ ಇಡ್ತಿರುವಂತೆ, ನಿಮ್ಮೆಲ್ಲರ ತಲೆಯನ್ನ ತೆಗೆದು ಬಿಡ್ತೇನೆ, ನಿಮ್ಮ ಜೀವನ ನಾಶ ಮಾಡ್ತೇನೆ ಎಂದು ಬೆದರಿಕೆ ಇಡ್ತಿರುವ ಮಾತುಗಳಿರ್ತವೆ. ಆ ಕಾಲ್ ರೆಕಾರ್ಡಿಂಗ್ ಮಾಧ್ಯಮಗಳಲ್ಲಿ ಜನರಲ್ಲಿ ತುಂಬಾ ವೈರಲ್ ಆಗುತ್ತೆ. ಇದು ಪೊಲೀಸರಿಗೆ ಮತ್ತೊಂದು ಗಟ್ಟಿ ಸಾಕ್ಷ್ಯ ಸಿಕ್ಕಿದಂತಾಗುತ್ತೆ. ಆದ್ರೆ ಇಷ್ಟೆಲ್ಲ ಸಾಕ್ಷ್ಯಗಳು ಸಿಕ್ಕಿದ ನಂತರವೂ ದಿಲೀಪ್ ಇಂದಿಗೂ ಜೈಲಿನ ಹೊರಗಡೆ ಇದ್ದಾನೆ. ಭಾವನಾ ಅವರು ತಮ್ಮ ಇನ್ಸ್ಟಾಗ್ರಾಮ್, ತಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ದುಃಖವನ್ನ, ತಮ್ಮ ಹೋರಾಟವನ್ನ ಇಂದಿಗೂ ವ್ಯಕ್ತಪಡಿಸುತ್ತಲೇ ಇದ್ದಾರೆ. ಈ ಕೇಸ್ ಇಂದಿಗೂ ಈ ರೀತಿಯೇ ಇನ್ಕಂಪ್ಲೀಟ್ ಆಗಿದೆ. ನ್ಯಾಯಕ್ಕಾಗಿ ಭಾವನಾ ಅವರು ಇಂದಿಗೂ ತಮ್ಮ ಹೋರಾಟವನ್ನ ಮುಂದುವರಿಸುತ್ತಲೇ ಇದ್ದಾರೆ. ಹಾಗಾದ್ರೆ ಫ್ರೆಂಡ್ಸ್, ನಿಮ್ಮ ಬೆಂಬಲ ಯಾರಿಗೆ? ನಿಮಗೆ ಏನನ್ಸುತ್ತೆ? ಈ ಕಥೆಯಲ್ಲಿ ಸತ್ಯವೇನು? ಒಬ್ಬ ಮಹಿಳೆಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗ್ತದೆಯೇ? ಅಧಿಕಾರ, ಹಣದ ಮುಂದೆ ಸತ್ಯ ಯಾವಾಗ್ಲೂ ಇದೇ ರೀತಿ ಸೋಲ್ತಾನೆ ಇರುತ್ತಾ? ನಿಮ್ಮ ಅಭಿಪ್ರಾಯಗಳನ್ನ ಖಂಡಿತವಾಗಿಯೂ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.